ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತು ಮಸಾಲ ಕಡಲೆಕಾಯಿ ಬೀಜನ ರುಚಿಯಾಗಿ ಅಂಗಡಿನಲ್ಲಿ ಹೇಗೆ ಸಿಗುತ್ತೆ ಅದೇ ರೀತಿ ಮನೇಲಿ ಹೇಗೆ ಮಾಡೋದು ಅಂತ ನಾವು ನೋಡೋಣ. ಈ ರೆಸಿಪಿ ಶುರುವಾಗೋಕ್ಕಿಂತ ಮುಂಚೆ ನನ್ನೊಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನ್ನು ಸಹ ಟಚ್ ಮಾಡಿ. ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿ. ಇಲ್ಲಿ ನಾನು 1 ಕಪ್ಪಿನಷ್ಟು ಕಡಲೆಕಾಯಿ ಬೀಜನ ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈ ರೀತಿ ಹುರಿಯೋದ್ರಿಂದ ಕಡಲೆಕಾಯಿ ಬೀಜ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆಯೇ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಖಂಡಿತವಾಗ್ಲೂ ಒಂದು ಸತಿ ಡ್ರೈ ಆಗಿ ಈ ಥರ ರೋಸ್ಟ್ ಮಾಡಿಟ್ಕೊಳ್ಳಿ ಕಡಲೆಕಾಯಿ ಬೀಜನ. ಈಗ ಕಡಲೆಕಾಯಿ ಬೀಜ ಆಲ್ಮೋಸ್ಟ್ ರೋಸ್ಟ್ ಆಗಿದೆ ನೋಡಿ, ಕಲರು ಸಹ ಚೇಂಜ್ ಆಗಿದೆ, ಚಟಪಟ ಅಂತ ಸೌಂಡ್ ಬರುತ್ತೆ, ಹಾಗಾಗಿ ಗೊತ್ತಾಗುತ್ತೆ ಕಡಲೆಕಾಯಿ ಬೀಜ ಆಗಿದೆ ಅಂತ. ಈ ಹುರ್ಕೊಂಡಿದ್ದಂಥ ಕಡಲೆಕಾಯಿ ಬೀಜನ ಒಂದು ಪಾತ್ರೆ ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೊಳ್ಳಿ. ಕಡಲೆಕಾಯಿ ಬೀಜ ಚೆನ್ನಾಗಿ ಆರಿದ ಮೇಲೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಈ ರೀತಿ ನೀವು ಕಡಲೆಕಾಯಿ ಬೀಜದ ಮೇಲೆ ಈ ಥರ ಒಂದು 2-3 ಟೇಬಲ್ ಸ್ಪೂನ್ ಈ ಥರ ಹಾಕ್ಕೊಳ್ಳಿ. ಒಂದೇ ಸತಿ ಜಾಸ್ತಿ ಹಾಕೋಬಿಡಬೇಡಿ ನೋಡಿ, ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು ಕಡಲೆ ಹಿಟ್ಟಿನಲ್ಲಿ. ಮೊದಲು ಕಡಲೆಕಾಯಿ ಬೀಜ ಹಾಕ್ಕೊಂಡು ಆಮೇಲೆ ಹಿಟ್ಟುಗಳನ್ನ ಹಾಕೊಳ್ಳೋದ್ರಿಂದ ನಮಗೆ ಹದ ಗೊತ್ತಾಗುತ್ತೆ. ಹಾಗೆಯೇ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಖಾರದ ಪುಡಿನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನೂ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿರೋದ್ರಿಂದ ಕಲರ್ ಬರುತ್ತೆ. ಬೇಕು ಅಂದರೆ ನೀವು ರೆಡ್ ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೋದು. ಆಗಂತೂ ಅಂಗಡಿ ಥರನೇ ಮಸಾಲ ಕಡಲೆಕಾಯಿ ಬೀಜ ಕಾಣಿಸುತ್ತೆ ನೋಡಿ. ಈಗ ನಾನಿಲ್ಲಿ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ತಕ್ಕಳಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಕಡಲೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ಕಡಲೆಕಾಯಿ ಬೀಜದ ಮೇಲೆ ಅಂಟ್ಕೊಳ್ಳುತ್ತೆ. ಹಾಗೆಯೇ ಇಂಗು ಸಹ ನಾನು ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ನೀರು ತಗೊಳಿಸ್ಕೊಂಡು ಕಡಲೆಕಾಯಿ ಬೀಜನ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಕಡಲೆಕಾಯಿ ಹಿಟ್ಟನ್ನು ಹಾಕೋಬಾರ್ದು, ಕಡಲೆ ಹಿಟ್ಟನ್ನು ಹಾಕೋಬಾರ್ದು. ಹಾಕೋಬಿಟ್ರೆ ಅದೊಂಥರ ಸಾಫ್ಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮತ್ತೆ ನೀರನ್ನು ತಗೊಳಿಸ್ಕೊಂಡು ಲೈಟಾಗಿ ಕೋಟ್ ಆಗಿರಬೇಕು. ಕಡಲೆಕಾಯಿ ಬೀಜದ ಮೇಲೆ ಲೈಟಾಗಿ ಕೋಟ್ ಆಗಿರಬೇಕು. ಆಗಲೇ ಕಡಲೆಕಾಯಿ ಬೀಜ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಈ ರೀತಿ ಸ್ವಲ್ಪನೇ ನೀರು ತಗೊಳಿಸ್ಕೊಂಡು ನೋಡಿ, ಹೀಗೆ ಕಡಲೆಕಾಯಿ ಬೀಜನ ನಾವು ಒಂದೊಂದಾಗಿ ಈ ಥರ ಉದುರಿಸ್ಬೇಕು. ಅದೇ ಹದ. ಈ ಥರ ಉದುರ್ಸಕ್ಕೆ ಬಂತು ಅಂದರೆ ಮಸಾಲ ಕಡಲೆಕಾಯಿ ಬೀಜ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಕಾದಿರೋ ಅಂಥ ಎಣ್ಣೆಗೆ ನಾವು ಹೀಗೆ ಕಡಲೆಕಾಯಿ ಬೀಜನ ಒಂದೊಂದಾಗಿ ಈ ಥರ ಬಿಟ್ಕೊಂಡು ಹೋಗೋಣ. ಸ್ವಲ್ಪ ಕೇರ್ಫುಲ್ಲಾಗಿ ಬಿಡಬೇಕಾದ್ರೆ ಎಣ್ಣೆ ಒಂದೊಂದ್ಸತಿ ಹಾರಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಹಾಕ್ಕೊಂಡು ಬನ್ನಿ. ಫ್ಲೇಮನ್ನು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ನೀವು ಇದನ್ನ ಬೇಯಿಸ್ಕೊಳ್ಳಿ. ಹಾಗೆ 1-2 ನಿಮಿಷ ಆದಮೇಲೆ ಈ ರೀತಿ ಫೋರ್ಕ್ ತೊಗೊಂಡು ಮಧ್ಯ ಯಾವುದು ಕಡಲೆಕಾಯಿ ಬೀಜ ಈ ಥರ ಅಂಟ್ಕೊಂಡಿದ್ರೆ ಫೋರ್ಕ್ ಸಹಾಯದಿಂದ ಅದನ್ನು ಹೀಗೆ ಬಿಡಿಸ್ಕೊಂಡು ಬನ್ನಿ. ಆಗ ಉದುದ್ರಾಗಿ ಬರುತ್ತೆ ಕಡಲೆಕಾಯಿ ಬೀಜ. ನಾವು ಮಾಡ್ಕೊಂಡ್ರ ರೀತಿ ಹದದಲ್ಲಿ ನಾವು ಕಡಲೆಕಾಯಿ ಬೀಜ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಖಂಡಿತವಾಗೂ ಕಡಲೆಕಾಯಿ ಬೀಜ ಉದುದ್ರಾಗಿ ಬರುತ್ತೆ. ಅಕಸ್ಮಾತ್ ಮಧ್ಯದಲ್ಲಿ ಏನಾದರೂ ಅಂಟ್ಕೊಂಡ್ರೆ ಫೋರ್ಕ್ ಸಹಾಯದಿಂದ ನಾವು ಇದನ್ನು ಬಿಡಿಸ್ಕೋಬೋದು ನೋಡಿ. ಈಗ ಮಸಾಲ ಕಡಲೆಕಾಯಿ ಬೀಜ ರೆಡಿಯಾಗಿದೆ. ಕಲರು ಸಹ ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ, ರುಚಿಯಾಗಿರುತ್ತೆ. ನೀವಿನ್ನೂ ರೆಡ್ ಕಲರ್ ಬೇಕು ಅಂದರೆ ರೆಡ್ ಫುಡ್ ಕಲರ್ನ ನೀವಿಲ್ಲೇ ಆ್ಯಡ್ ಮಾಡಿಕೊಂಡ್ರೆ ಅಂಗಡಿಲಿ ಸಿಗುತ್ತೆ ನೋಡಿ, ಕೆಂಪಗಿರುತ್ತೆ ನೋಡಿ, ಆ ರೀತಿಯೇ ಕಾಣುತ್ತೆ. ನಾನಿಲ್ಲಿ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ, ಹಾಗಾಗಿ ಈ ಕಲರಲ್ಲಿದೆ. ಈಗ ಮಸಾಲ ಕಡಲೆಕಾಯಿ ಬೀಜ ರೆಡಿಯಾಗಿದೆ. ಈಗ ಎಣ್ಣೆಯಿಂದ ಈ ರೀತಿ ಜಾಲರಿಗೆ ತಗೊಂಡು ಮಿಕ್ಕಿದ್ದ ಎಣ್ಣೆನೆಲ್ಲ ಸೋರಿಸ್ಬಿಡಿ. ಇದು ಎಣ್ಣೆಯಿಂದ ತಕ್ಕ ತಕ್ಷಣ ಅಷ್ಟು ಕ್ರಿಸ್ಪಿಯಾಗಿರಲ್ಲ. ಆರ್ತಾ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಒಂದು 5-10 ನಿಮಿಷ ಆರಿದ ಮೇಲೆ ಈ ಕಡಲೆಕಾಯಿ ಬೀಜ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ನೋಡಿ. ಈಗ ಆರಿದ ಮೇಲೆ ಸ್ವಲ್ಪ ಉಪ್ಪು, ಆಗಲೇ ಉಪ್ಪು ಸೇರಿಸಿದ್ವಿ, ಈಗ ಒಂದು ಚಿಟಿಕೆ ಉಪ್ಪನ್ನು ನಾನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿ ಹೆಚ್ಚಿಸೋದಕ್ಕೆ ನಾನಿಲ್ಲಿ ಚಾಟ್ ಮಸಾಲ ಸೇರಿಸಿದ್ದೀನಿ. ನೀವು ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಎಲ್ಲ ನೋಡಿ, ಜಲ್ ಅಂತ ಸೌಂಡ್ ಬರ್ತಾ ಇದೆ. ಎಷ್ಟು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಮಸಾಲ ಕಡಲೆಕಾಯಿ ಬೀಜ.
ಸುಲಭವಾಗಿ ಮನೆಯಲ್ಲೇ ನಾವು ಅಂಗಡಿ ಸಿಗುತ್ತಲ್ಲ ಮಸಾಲ ಕಡಲೆಕಾಯಿ ಬೀಜನ ಮನೆಯಲ್ಲಿ ರೆಡಿ ಮಾಡ್ಕೊಬಿಡ್ಬಹುದು. ನಾನು ತೋರಿಸಿದಂತಹ ಮಸಾಲೆ ಕಡಲೆಕಾಯಿ ಬೀಜ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನ್ನ ಖಂಡಿತವಾಗ್ಲೂ ಟಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್.